ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ದೆವ್ವ ಅಂದರೆ ಬರೀ ಕಟ್ಟುಕತೆ ಅಂತಾರೆ. ಆದರೆ ನಮ್ಮ ಚಾನಲ್ ನೋಡ್ತಿರೋ ಎಷ್ಟೋ ಜನಕ್ಕೆ ಅದು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ. ಅವರ ಎಕ್ಸ್ಪೀರಿಯೆನ್ಸ್ಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದನ್ನೇ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಒಬ್ಬೊಬ್ಬರ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ಕೆಲವೊಂದು ಸಲ ಆ ದುಷ್ಟಶಕ್ತಿಗಳು ನಮ್ಮನ್ನು ಯೂಸ್ ಮಾಡಿಕೊಂಡು ಅವುಗಳ ಕೆಲಸವನ್ನು ಮಾಡ್ಕೊಂಡಿರ್ತವೆ. ಹಾಗೆ ಆಗಿದ್ದು ನಮ್ಮ ಸಬ್ಸ್ಕ್ರೈಬರ್ ಆದ ರಮೇಶ್ ಅನ್ನೋ ಬಾಡಿಗೆ ಟ್ರಕ್ ಡ್ರೈವರ್ನ ಕತೆ. ಇವನು ಆಂಧ್ರದ ಇಜ್ಜಾಪುರಂನಿಂದ ಬಂದು ಈಗ ನಮ್ಮ ದಾವಣಗೆರೆಯಲ್ಲೇ ಸೆಟಲ್ ಆಗಿದ್ದ. ರಮೇಶ್ ಲೈಫ್ ಸಖತ್ ಹ್ಯಾಪಿಯಾಗಿತ್ತು. ಆದರೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ನವೆಂಬರ್ 12, 2021 ಒಂದು ಆಕ್ಸಿಡೆಂಟಲ್ಲಿ ಇವನ ಅಪ್ಪ ಅಮ್ಮ ಇಬ್ಬರು ತೀರಿ ಹೋಗ್ತಾರೆ. ಸುರೇಶ್ ಮತ್ತು ಅವನ ತಂಗಿ ಇಬ್ಬರೇ ಬಾಕಿ ಆಗ್ತಾರೆ. ಆ ನೋವಲ್ಲಿ ಇವನಿಗೆ ಆ ಹಳೆ ಮನೆಯಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಇವನು ತನ್ನ ತಂಗಿಯನ್ನು ಕರ್ಕೊಂಡು ಒಡಿಶಾದ ಸಂಬಲ್ಪುರಕ್ಕೆ ಹೋಗ್ತಾನೆ. ಅಲ್ಲಿ ಇವನ ಚಿಕ್ಕಪ್ಪ ಇರ್ತಾರೆ. ಅಲ್ಲಿಗೆ ಹೋದ ಮೇಲೆ ರಮೇಶ್ಗೆ ಕೆಲಸ ಇರಲ್ಲ. ಅವನ ಕೈಲಿದ್ದ ದುಡ್ಡು ಖಾಲಿ ಆಗ್ತಾ ಇರುತ್ತೆ. ಹೇಗಾದರೂ ಮಾಡಿ ಒಂದು ಟ್ರಕ್ ಡ್ರೈವಿಂಗ್ ಕೆಲಸ ಹುಡುಕೊಬೇಕು ಅಂತ ಸಿಕ್ಕಾಪಟ್ಟರೆ ಟ್ರೈ ಮಾಡ್ತಾ ಇರ್ತಾನೆ. ಅವನ ಚಿಕ್ಕಪ್ಪ ದುಬೈಗೆ ಕೆಲಸದ ಮೇಲೆ ಹೋಗ್ತಾರೆ. ಈ ಗ್ಯಾಪಲ್ಲಿ ರಮೇಶ್ಗೆ ಸುಧಾಕರ್ ಪೈಪ್ಸ್ ಅನ್ನೋ ಕಂಪನಿಯಿಂದ ಕಾಲ್ ಬರುತ್ತೆ. ರಮೇಶ್ಗೆ ಕಾಲ್ ಮಾಡಿರುವವರು ಸೂಪರ್ವೈಸರ್ ದಿನೇಶ್ ಅಂತ. ಆ ದಿನೇಶ್ ಓಕೆ ಕಣಪ್ಪ, ನಿನಗೆ ಕೆಲಸ ಗ್ಯಾರಂಟಿ ಅಂತಾನೆ. ಅವನ ಸಂಬಳ ಕೂಡ ಸಖತ್ತಾಗಿತ್ತು. ರಮೇಶ್ಗೆ ಕೆಲಸ ಏನೋ ಚೆನ್ನಾಗಿತ್ತು. ಆದರೆ ವಿಚಿತ್ರ ಏನಂದರೆ ರಮೇಶ್ ಈ ದಿನೇಶನ್ನು ಯಾವತ್ತೂ ನೋಡೇ ಇರಲಿಲ್ಲ. ದಿನೇಶ್ ಬರೀ ಫೋನಲ್ಲೇ ಆರ್ಡರ್ ಕೊಡೋದು, ಈ ಕಡೆ ಲೋಡ್ ಮಾಡು, ಆ ಕಡೆ ಕಳಿಸು ಅಂತ ಇನ್ಸ್ಪೆಕ್ಷನ್ ಕೊಡೋದು. ಹೀಗೆ 10ರಿಂದ 11 ತಿಂಗಳು ಕಳೆದು ಹೋಗುತ್ತೆ. ಆ ತಿಂಗಳು ಡಿಸೆಂಬರ್ನ ತಿಂಗಳು. ಸಖತ್ತು ಚಳಿ ಇತ್ತು ಆವಾಗ. ಒಂದು ದಿನ ರಾತ್ರಿ 11:30 ಇರಬಹುದು. ಸಖತ್ತು ನಿದ್ದೆಲಿದ್ದ ರಮೇಶ್ಗೆ ದಿನೇಶ್ನಿಂದ ಕಾಲ್ ಬರುತ್ತೆ. ಲೋ ರಮೇಶ್, ಒಂದು ಅರ್ಜೆಂಟ್ ಲೋಡ್ ಇದೆ ಕಣೋ, ಈಗಲೇ ಅದನ್ನು ಲೋಡ್ ಮಾಡಿಕೊಂಡು ನೀನು ಭುವನೇಶ್ವರಕ್ಕೆ ಹೋಗಬೇಕು ಅಂತಾನೆ. ಆಗ ರಮೇಶ್ ಕೂಡ ಬೇರೆ ದಾರಿ ಇಲ್ಲದೆ ಎದ್ದು ಬರ್ತಾನೆ. ಅವರ ಕಂಪನಿ ಕಾಂಪೌಂಡ್ ಒಳಗೆ ಹೋದರೆ ಅಲ್ಲಿ ಟ್ರಕ್ ಆಗಲೇ ರೆಡಿ ಇರುತ್ತೆ. ಆಗ ರಮೇಶ್ ಆ ಟ್ರಕ್ ತಗೊಂಡು ಹೋಗಬೇಕಾದ್ರೆ ಆ ಕಾಂಪೌಂಡ್ ಮೂಲೆಯಲ್ಲೇ ಒಂದು ಹಳೆಯ ಟ್ರಕ್ ನಿಂತಿರುತ್ತೆ. ಅದರ ಮೇಲೆ ಸಖತ್ತು ಧೂಳು. ಎಷ್ಟೋ ವರ್ಷಗಳಿಂದ ಆ ಟ್ರಕ್ ಅಲ್ಲೇ ನಿಂತಿರುವ ಹಾಗೆ ಅನಿಸುತ್ತೆ. ರಮೇಶ್ ಆ ಟ್ರಕ್ಕನ್ನು ನೋಡಿ ಯಾರ್ದೋ ಇರಬಹುದು ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಹಾಗೆ ಹೋಗ್ತಾ ಇರ್ತಾನೆ. ಒಂದು 50 ಕಿಲೋಮೀಟರ್ ಆದ ಮೇಲೆ ರಮೇಶ್ ಗಾಡಿಗೆ ಡೀಸೆಲ್ ಹಾಕ್ಸೋಕೆ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾನೆ. ಹಾಗೆ ಮುಖ ತೊಳೆದು ಫ್ರೆಶ್ ಆಗೋಣ ಅಂತ ಗಾಡಿಯಿಂದ ಕೆಳಗೆ ಇಳಿದ್ರೆ ಅವನಿಗೆ ತುಂಬಾ ಶಾಕ್ ಆಗೋಗುತ್ತೆ. ಅದು ಏನಂತ ಅಂದರೆ ಅವನು ಅವರ ಕಂಪನಿ ಕಾಂಪೌಂಡಲ್ಲಿ ನೋಡಿದ ಟ್ರಕ್, ಆ ಧೂಳಿ ಹಿಡಿದಿದ್ದ ಟ್ರಕ್ ಈಗ ಪೆಟ್ರೋಲ್ ಬಂಕಲ್ಲಿ ಒಂದು ಮೂಲೆಯಲ್ಲಿ ನಿಂತಿದೆ. ಒಂದು ಸೆಕೆಂಡ್ ರಮೇಶ್ಗೆ ಮೈ ಜುಮ್ ಎನಿಸುತ್ತೆ. ಅಯ್ಯಯ್ಯೋ, ಇದೇಗೆ ಸಾಧ್ಯ? ಈ ಟ್ರಕ್ ನನಗಿಂತ ಮುಂಚೆ ಇಲ್ಲಿ ಹೇಗೆ ಬಂತು? ಅಲ್ಲ, ನಾನೇನಾದರೂ ನಿದ್ದೆಗಣ್ಣಲ್ಲಿ ಕನಸು ಕಾಣ್ತಾ ಇದ್ದೀನಾ ಅಂತ ಅಂದ್ಕೊತಾನೆ. ಅವನ ಮುಖಕ್ಕೆ ಜಾಸ್ತಿ ತಣ್ಣೀರು ಹಾಕ್ಕೊಂಡು ಮುಖ ತೊಳ್ಕೊಂಡು ಹಾಗೆ ಟವಲ್ನಿಂದ ಗಾಡಿ ಗ್ಲಾಸನ್ನು ಒರೆಸ್ತಾನೆ. ಅವನು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಬಂಕ್ನಿಂದ ಹೊರಗಡೆ ಬರುವಾಗ ಸೈಡ್ನ ಮಿರರಲ್ಲಿ ನೋಡ್ತಾನೆ. ಆ ಹಳೆಯ ಟ್ರಕ್ ಮೇಲೆ ಆ ಪೆಟ್ರೋಲ್ ಬಂಕ್ನ ಲೈಟ್ ಬಿದ್ದಿರುತ್ತೆ. ಆ ಟ್ರಕ್ ಹಿಂದಿನ ಬಾಡಿಯಲ್ಲಿ ಒಂದು ಡೈಲಾಗ್ ಬಂದಿರುತ್ತೆ, ಪ್ರೀತಿಸುವವರಿಗಿಂತ ಮೋಸ ಮಾಡಿದವರೇ ಜಾಸ್ತಿ. ಇದನ್ನು ಓದಿದ ತಕ್ಷಣ ರಮೇಶ್ ಮೈಯಲ್ಲಿ ನಡುಕ ಶುರುವಾಗುತ್ತೆ. ಏಕೆಂದರೆ ಸೇಮ್ ಡೈಲಾಗ್ ಇವನ ಟ್ರಕ್ಕಿಂದೆಯೂ ಇತ್ತು. ಇವನು ಗಾಡಿಯ ಕಿಟಕಿಯಿಂದ ತಲೆಯನ್ನು ಹೊರಗೆ ಹಾಕಿ ನೋಡ್ತಾನೆ. ಆದರೆ ಅಲ್ಲಿ ಯಾವ ಟ್ರಕ್ಕೂ ಇರಲ್ಲ. ಆದರೆ ವಾಪಸ್ ಸೈಡ್ ಮಿರರಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯನ ಕತ್ತರಿಸಿದ ತಲೆ ಇವನನ್ನು ನೋಡಿ ವಿಚಿತ್ರವಾಗಿ ನಗ್ತಾ ಇರುತ್ತೆ. ಆಗ ರಮೇಶ್ ಫುಲ್ ಬೆವ್ತು ಹೋಗ್ತಾನೆ. ಹಾಗೆ ಸ್ವಲ್ಪ ಧೈರ್ಯ ತಗೊಂಡು ಹೇಗಾದರೂ ಮಾಡಿ ನಾನು ಭುವನೇಶ್ವರ ತಲುಪಬೇಕು ಅಂತ ತುಂಬಾ ಜೋರಾಗಿ ಗಾಡಿಯನ್ನು ಓಡಿಸ್ತಾನೆ. ಆಗಲೇ ನೋಡಿ ಹಿಂದೆಯಿಂದ ಒಂದು ಟ್ರಕ್ ಸುಯಿ ಅಂತ ಬಂದು ಇವನನ್ನು ಓವರ್ಟೇಕ್ ಮಾಡಿ ಹಾಗೆ ಮಾಯವಾಗುತ್ತೆ. ಅದು ಯಾವ ಟ್ರಕ್ ಅಂದರೆ ಅದೇ ಹಳೆಯ ಟ್ರಕ್. ಒಂದು ಕಡೆ ಟ್ರಕ್ ಸೌಂಡ್ ಬರುತ್ತೆ, ಆದರೆ ಸುತ್ತಮುತ್ತ ಯಾವ ಟ್ರಕ್ಕೂ ಇಲ್ಲ, ಬರೀ ಕಾಡು. ಆಗ ರಮೇಶ್ ಗಾಡಿಯಿಂದ ಕೆಳಗೆ ಇಳಿದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಅವಾಗಲೂ ಆ ಡೈಲಾಗ್ ಇವನನ್ನೇ ಅಣಗಿಸ್ತಾ ಇರುತ್ತೆ. ಹಾಗೆ ರಮೇಶ್ ವಾಪಸ್ ಡ್ರೈವರ್ ಸಿಟಿಗೆ ಬರುವಾಗ ಯಾರೋ ಹಿಂದೆ ನಿಂತಿರೋ ಹಾಗೆ ಅವನಿಗೆ ಫೀಲ್ ಆಗುತ್ತೆ. ಇವನು ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಯಾರೋ ಒಬ್ಬ ಇವನ ತಲೆಗೆ ದೊಣ್ಣೆಯಿಂದ ಜೋರಾಗಿ ಹೊಡಿತಾರೆ. ರಮೇಶ್ ಅಲ್ಲಿ ಕುಸಿದು ಬೀಳ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ರಮೇಶ್ ಕಣ್ಣು ಬಿಟ್ಟಾಗ ಹಾಸ್ಟೆಲ್ನಲ್ಲಿ ಇರ್ತಾನೆ. ಅಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ. ಇವನು ನಡೆಯೋದನ್ನೆಲ್ಲ ಆ ಡಾಕ್ಟರ್ಗೆ ಹೇಳ್ತಾನೆ. ಆಗ ಡಾಕ್ಟರ್ ಬೆಚ್ಚಿ ಬೀಳೋ ವಿಷಯ ಹೇಳ್ತಾರೆ.
ಲೋ ಮಗ, ಆ ಟ್ರಕ್ 15 ವರ್ಷದ ಹಿಂದೆ ದಿನೇಶನನ್ನು ಓಡಿಸ್ತಾ ಇದ್ದ. ಆದರೆ ಅದೇ ದಿನೇಶ್ ಇವಾಗ ಸತ್ತು ದೆವ್ವ ಆಗಿದ್ದಾನೆ ಅಂತ ಹೇಳ್ತಾರೆ. ಆಗ ರಮೇಶ್ಗೆ ನಂಬೋಕ್ಕಾಗಲ್ಲ. ಆಗ ರಮೇಶ್ ಹೇಳ್ತಾನೆ, ಸರ್ ದಿನೇಶ್ ನನ್ನ ಸೂಪರ್ವೈಸರ್ ಸರ್, ಅವನೇ ನನಗೆ ಕೆಲಸ ಕೊಟ್ಟಿದ್ದು. ಆಗ ಡಾಕ್ಟರ್ ಹೇಳ್ತಾರೆ, 15 ವರ್ಷದ ಹಿಂದೆ ದಿನೇಶ್ ಟ್ರಕ್ಕನ್ನು ಓಡಿಸಿಕೊಂಡು ಮನೆಗೆ ಸಡನ್ನಾಗಿ ಹೋದಾಗ ಅವನ ಹೆಂಡತಿ ಅವನ ಫ್ರೆಂಡ್ ಜೊತೆ ಇರೋದನ್ನು ನೋಡಿರ್ತಾನೆ. ಆಗ ದಿನೇಶ್ ಕೋಪದಲ್ಲಿ ಅವನ ಫ್ರೆಂಡನ್ನು ಕೊಲೆ ಮಾಡ್ತಾನೆ. ಆಮೇಲೆ ದಿನೇಶ್ನ ಹೆಂಡತಿ ಅವನ ಫ್ರೆಂಡ್ನ ಸಾವಿಗೆ ರಿವೆಂಜ್ ತಗೊಳ್ಳೋಕ್ಕೆ ದಿನೇಶ್ಗೆ ವಿಷ ಹಾಕಿ ಕೊಂದಾಕ್ಬಿಡ್ತಾಳೆ. ಆಗ ದಿನೇಶ್ನ ಬಾಡಿ ಯಾರಿಗೂ ಸಿಗಬಾರ್ದು ಅಂತ ಪೀಸ್ ಮಾಡಿ ಕಾಡಿನೊಳಗೆ ಎಸೆದು ಬಿಡ್ತಾಳೆ. ನಂತರ ಅವಳು ಕೂಡ ಬೆಂಕಿ ಹಚ್ಕೊಂಡು ಸತ್ತು ಹೋಗ್ತಾಳೆ. ಅಂದಿನಿಂದ ದಿನೇಶ್ನ ಆತ್ಮ ಹೈವೇಯಲ್ಲೇ ಅಲಿತಾ ಇರುತ್ತೆ. ಆಗ ರಮೇಶ್ಗೆ ಎಲ್ಲೋ ಒಂದು ಕಡೆ ದಿನೇಶ್ನ ಮೇಲೆ ಕನಿಕರ ಬರುತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದಿನೇಶ್ನ ಹಳೆ ಮನೆಗೆ ಹೋಗಿ ಪೂಜೆ ಅವನ ಎಲ್ಲ ಮಾಡಿಸ್ತಾನೆ. ಆಗ ರಮೇಶ್ ಎಲ್ಲ ಮುಗಿಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತಾನೆ. ಆದರೆ 15 ದಿನ ಆದಮೇಲೆ ರಮೇಶ್ ಮುಂಜಾನೆ ಗಾಡಿ ಹತ್ತೋಕೆ ಹೋದರೆ ಮತ್ತೆ ಅದೇ ಹಳೆಯ ಟ್ರಕ್ಕಲ್ಲಿ ನಿಂತಿರುತ್ತೆ. ಅದರೊಳಗೆ ಒಬ್ಬ ಮನುಷ್ಯ ಕೂತು ಇವನನ್ನು ನೋಡಿ ಕಿರಿಸ್ತಾ ಇರ್ತಾನೆ. ಅವನು ಬೇರೆ ಯಾರೂ ಅಲ್ಲ, ದಿನೇಶ್ ಕೈಯಲ್ಲಿ ಸತ್ತು ಹೋಗಿದ್ದ ಫ್ರೆಂಡ್. ಆದರೆ ಇಲ್ಲಿ ಆಟ ಇನ್ನೂ ಮುಗಿದಿಲ್ಲ. ಆಗ ಸುರೇಶ್ ಕೂಡ ಒಡಿಶಾದ ನಯಾಗರ್ ಜಿಲ್ಲೆಯಲ್ಲಿರೋ ಶಕ್ತಿಪೀಠಕ್ಕೆ ಹೋಗ್ತಾನೆ. ಅಲ್ಲಿ ಇರೋ ಒಬ್ಬ ತಾಂತ್ರಿಕನ ಹತ್ರ ಎಲ್ಲನೂ ಹೇಳ್ತಾನೆ. ಆ ತಾಂತ್ರಿಕ ಒಂದು ತಾಯ್ತ ಕೊಡ್ತಾರೆ. ಆ ತಾಯ್ತ ಕೊಟ್ಟು ಇದನ್ನು ತಗೊಂಡೋಗಿ ಆ ಟ್ರಕ್ನ ಸ್ಟೇರಿಂಗ್ನ ಕೆಳಗೆ ಕಟ್ಟು ಅಂತ ಹೇಳ್ತಾನೆ. ರಮೇಶ್ ಅದನ್ನು ಕಟ್ಟಿದ ಮೇಲೆ ಆ ವಿಚಿತ್ರ ಘಟನೆಗಳೆಲ್ಲ ನಿಂತು ಹೋಗುತ್ತೆ. ಅವತ್ತಿನಿಂದ ಹಳೆಯ ಟ್ರಕ್ ಕೂಡ ಎಲ್ಲೂ ಕೂಡ ಕಾಣಿಸಲ್ಲ. ಆ ತಾಂತ್ರಿಕ ಹೇಳಿದ್ದು ಮಾತು ಒಂದೇ, ದಿನೇಶ್ ತನ್ನ ಆತ್ಮದ ಮುಕ್ತಿಗಾಗಿ ನಿನ್ನನ್ನು ಯೂಸ್ ಮಾಡಿಕೊಂಡಿದ್ದ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ. ನಿಮ್ಮ ಲೈಫ್ನಲ್ಲೂ ಇದೇ ರೀತಿ ಏನಾದರೂ ಘಟನೆ ನಡೆಸಿದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ ಅಥವಾ ಇಲ್ಲೇ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ಮತ್ತೊಂದು ರಿಯಲ್ ಹಾರರ್ ಸ್ಟೋರಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪದ್ಮರವರಿಗೆ ಚಾಮರಾಜನಗರದ ಹಾಸ್ಟೆಲಲ್ಲೇ ಆದ ಎಕ್ಸ್ಪೀರಿಯನ್ಸ್. ಪದ್ಮ ಹೇಗಂದ್ರೆ ದೇವ್ರನ್ನೇ ನಂಬಲ್ಲ, ಇನ್ ದೆವ್ವ ಅಂದ್ರೆ ಅವಳಿಗೆ ಕಾಮಿಡಿ. ಆದ್ರೆ ಆ ಚಾಮರಾಜನಗರದ ಹಾಸ್ಟೆಲಲ್ಲಿ ಆದ ಘಟನೆಗಳು ಅವಳ ನಂಬಿಕೆನೆ ತಲೆಬುಡ ಮಾಡಿದ್ವು. ನನ್ನ ಫ್ರೆಂಡ್ಗೆ ಏನಾಗೈತೆ ಅಂದ್ರೆ, ಯಾರು ಅವಳ ಹತ್ರ ಹೋಗಿ ಕೂತ್ಕೊಂಡು ಅವ್ರ ಕೈಯೆಲ್ಲ ಸೊರಿ. ಒಂದು ದಿನ ರಾತ್ರಿ ಹಾಸ್ಟೆಲ್ ಫುಲ್ ಸೈಲೆಂಟ್ ಆಗಿತ್ತು. ಪದ್ಮ ಅವ್ರ 4 ಜನ ರೂಮ್ಮೇಟ್ ಜೊತೆ ಹಾಸ್ಟೆಲ್ ಅಲ್ಲಿ ಮಲಗಿದ್ಲು. ಸಡನ್ ಆಗಿ ಪದ್ಮಗೆ ಬಾಡಿ ಫುಲ್ ಫ್ರೀಸ್ ಆಯ್ತು. ಎದೆ ಮೇಲೆ ಯಾರೋ 80 kg ಮನುಷ್ಯ ಕೂತಾಗೆ ಅವಳಿಗೆ ಫೀಲ್ ಆಗ್ತಾ ಇತ್ತು. ಅವಳಿಗೆ ಕೈಕಾಲು ಕೂಡ ಆಡ್ಸಕ್ ಆಗ್ತಿರೋದಿಲ್ಲ. ಎಷ್ಟೇ ಕಿರ್ಚನ್ ಅಂತ ಪ್ರಯತ್ನ ಪಡ್ತಿದ್ರು ಕೂಡ ಬಾಯಿಂದ ವಾಯ್ಸೇ ಬರ್ತಿಲ್ಲ. ನೆಕ್ಸ್ಟ್ ಡೇ ಪದ್ಮ ಇದನ್ನು ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ಅನ್ಕೊಂಡ್ಲು. ಆದ್ರೆ ಆ ದಿನ ರಾತ್ರಿ ಮತ್ತೆ ಸೇಮ್ ರಿಪೀಟ್ ಆಯ್ತು. 3ನೆಯ ದಿನ ಬೆಳಗ್ಗೆ ಯೋಚನೆ ಮಾಡ್ತಾ ತಿಂಡಿ ತಿನ್ಕೊಂಡು ಕೂತಿರುವಾಗ ಅಡಿಗೆ ಮಾಡುವ ಆಂಟಿ ಅವಳನ್ನು ನೋಡಿ, ಏನಾಯ್ತಮ್ಮ ಹೀಗೆ ಬೇಜಾರ ಕೂತ್ಕೊಂಡಿದ್ಯಾ, ಹೇಳು ಮಗಳೇ ಏನಾಯ್ತು ಅಂತ ಕೇಳಿದಾಗ ಪದ್ಮ ಹೇಳೋದಕ್ಕೆ ಶುರು ಮಾಡಿದ್ಲು. 2 ದಿನ ಏನೇನಾಯ್ತು ಘಟನೆಗಳನ್ನೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಆ ಅಡುಗೆ ಆಂಟಿಗೆ ಹೇಳಿದ್ಲು. ಅಯ್ಯೋ ಹೌದಾ, ಭಯ ಪಡ್ಕೊಂಬೇಡ ಮಗಳೇ, ಹಾಸ್ಟೆಲ್ನಲ್ಲಿ ಈ ಥರ ನಡೀತಾನೆ ಇರುತ್ತೆ ನೋಡು. ಈ ಸಲ ನೀನು ಭಯ ಪಡ್ಕೊಳೋದಕ್ಕೆ ಹೋಗ್ಲೇಬೇಡ. ಇವತ್ತು ನೈಟ್ ನಿನ್ಗೆ ಏನಾದರೂ ಆ ಥರ ಕನ್ಸು ಬಿದ್ದರೆ, ತಿರ್ಗಾ ಅದೇ ಥರ ಫೀಲ್ ಆಗ್ತಾ ಇದ್ರೆ ಧೈರ್ಯ ಮಾಡಿ ಯಾರು ನೀನು ಅಂತ ಹೇಳಿ ಕೇಳು. ಆಗ 3ನೆಯ ದಿನದ ರಾತ್ರಿ ಪದ್ಮಗೆ ಮತ್ತೆ ಸೇಮ್ ಎಕ್ಸ್ಪೀರಿಯನ್ಸ್. ಆಗ ಪದ್ಮ ತುಂಬಾನೇ ಧೈರ್ಯ ಮಾಡಿ, ಯಾರು ನೀನು, ನನ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ ಅಂತ ಹೇಳಿ ಕೇಳಿದ್ಲು. ಸಡನ್ ಆಗಿ ಪದ್ಮಗೆ ರೂಮಿನ ಕಬೋರ್ಡಲ್ಲಿ ಕನ್ನಡಿಯಲ್ಲಿ ತನ್ನ ಮುಖದ ಬದಲು ಯಾರೋ ಒಬ್ಬಳು ವಿಕೃತವಾದ ಮಹಿಳೆ ಆ ಕನ್ನಡಿಯಲ್ಲಿ ಅವಳಿಗೆ ಕಾಣಿಸಿದ್ಲು. ಅವಳು ನೋಡೋದಕ್ಕೆ ಹೇಗಿದ್ಲು ಅಂದರೆ, ಮುಖ ಎಲ್ಲ ಗೀಚ್ಕೊಂಡಿತ್ತು, ಮುಖದಲ್ಲೆಲ್ಲ ರಕ್ತ ಬರ್ತಾ ಇತ್ತು, ಕೂದಲೆಲ್ಲ ಫುಲ್ ಕೆದರಿತ್ತು, ತುಂಬಾನೇ ಉದ್ದವಾದ ಕೂದಲಿತ್ತು. ಇದೆಲ್ಲ ಆದ್ಮೇಲೆ ಅವಳು ಹಾಗೇನು ಮಲ್ಕೊಂಡ್ಬಿಟ್ಲು. ಘಟನೆನ ಅವ್ರ ರೂಮ್ ಮೇಟ್ಸ್ಗೆ ಮತ್ತು ಸೀನಿಯರ್ಸ್ಗೆ ಹೇಳಿದ್ಲು. ಆಮೇಲೆ ಧೈರ್ಯ ತಗೊಂಡು ಸೀನಿಯರ್ಸ್ಗೆಲ್ಲ ಹೇಳ್ದೆ, ಧೈರ್ಯ ತಗೊಂಡು ಎಲ್ಲ ಒಟ್ಟಿಗೆ ಮುಗಿಕೊಳ್ಳೋಣ ಅನ್ಕೊಂಡು. ಅದಾದ್ಮೇಲೆ ನನ್ನ ಬಾಡಿ ಒಳಗಡೆನೆ ಬಂದಿತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಈ ಘಟನೆ ಎಲ್ಲ ಕೇಳಿದ್ಮೇಲೆ ಅಲ್ಲಿರುವ ಸೀನಿಯರ್ಸ್ ಎಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ರು. ನಾವೆಲ್ಲ ಒಂದು ಡಾರ್ಮೆಟ್ರಿಲಿ ಮಲ್ಕೊಳ್ಳೋಣ. ಸುಮಾರು ಒಂದು 30ರಿಂದ 50 ಜನ ಹುಡುಗಿರಿರ್ಬೋದು. ಇವರೆಲ್ಲ ಸೇರಿ ಒಟ್ಟಿಗೆ ಮಲಗಿರ್ತಾರೆ. ಅವಾಗ ಪದ್ಮ ಸ್ವಲ್ಪ ಧೈರ್ಯ ಮಾಡ್ಕೊತಾಳೆ, ಅಲ್ಲ ಇಷ್ಟೊಂದು ಜನ ಎಲ್ಲ ಇದ್ದೀವಿ, ಇಷ್ಟೊಂದು ಜನದ ಮಧ್ಯೆ ಆ ದೆವ್ವ ಹೇಗೆ ಬರುತ್ತೆ ಅಂತೇಳಿ ಧೈರ್ಯ ತಗೊತಾಳೆ. ಡಾರ್ಮೆಟ್ರಿಲಿ ಎಲ್ಲರೂ ಮಲಗಿರ್ತಾರೆ. ಆಗ ಪದ್ಮಗೆ
ಎಲ್ಲೋ ಒಂದು ಮೂಲೆಯಲ್ಲಿ ಗೆಜ್ಜೆ ಸೌಂಡ್ ಕೇಳಿಸಲು ಶುರುವಾಗುತ್ತೆ. ಆಗ ಅವಳು ಧೈರ್ಯ ಮಾಡಿಕೊಂಡು ಹಾಗೆ ಮೆಲ್ಲಗೆ ಕಣ್ಬಿಟ್ಟು ನೋಡಿದ್ಲು. ಯಾವುದೋ ಒಂದು ಕಪ್ಪು ಆಕೃತಿ, ಅವಳಿಗೂ ಕೂಡ ವಯಸ್ಸು ಚಿಕ್ಕದಿರ್ಬೋದು, ಅವಳ ಉದ್ದನೆಯ ಕೂದಲು ನೆಲದ ಮೇಲೆ ಡ್ರ್ಯಾಗ್ ಆಗ್ತಾ ಇತ್ತು. ಆಗ ಪದ್ಮಗೆ ತುಂಬಾ ಭಯವಾಗ್ತಿತ್ತು. ಯಾರನ್ನು ಕೂಡ ಎಬ್ಸೋಕೆ ಅವಳ ಕೈಲಿ ಆಗ್ತಾನೇ ಇರೋದಿಲ್ಲ. ಹಾಗೆ ಅವಳು ಕತ್ಲಲ್ಲಿ ಮಾಯವಾದ್ಲು. ಹಾಗೆ ಆ ಗೆಜ್ಜೆ ಸೌಂಡ್ ಕೂಡ ಮಾಯವಾಯಿತು. ಅದಾದ ಕೆಲವು ದಿನಗಳ ನಂತರ ಇನ್ನೊಂದು ಇನ್ಸಿಡೆಂಟ್ ಕೂಡ ನಡೆಯಿತು. ಮಿಡ್ ನೈಟ್ ಪದ್ಮ ವಾಶ್ರೂಮ್ಗೆ ಹೋಗಿದ್ಲು. ವಾಶ್ರೂಮು ಡಾರ್ಮೆಟ್ರಿಯಿಂದ ಹೊರಗಡೆನೇ ಇದೆ. ನಾವು ಈ ಕಡೆಯಿಂದ ವಾಶ್ರೂಮ್ ಹೋಗಿದ್ ಬಂದ್ ಇದನ್ನ ಲಾಕ್ ಮಾಡ್ತೀವಿ. ಒಂದ್ ಕಡೆಯಿಂದ ನಾವು ಮಲ್ಕೊತೀವಲ್ಲ, ಈ ಕಡೆ ಲಾಕ್ ಮಾಡ್ತೀವಿ, ಆ ಕಡೆ ಲಾಕ್ ಮಾಡ್ದಂಗೆ ಬಿಡ್ತೀವಿ. ವಾಶ್ರೂಮ್ ಈ ಕಡೆ ಲಾಕ್ ಮಾಡ್ಬಿಟ್ಟು ಎಲ್ಲ ಬಂದ್ ಮಲ್ಗವ್ರೆ. ನಮ್ ಸೀನಿಯರ್ಸ್ ಗಳಿಗೆ ವಾಶ್ರೂಮ್ ಹೋಗಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿದೆ. ಆ ಡಾರ್ಮೆಟ್ರಿ ಡೋರ್ಗೆ ಡ್ಯುಯಲ್ ಲಾಕ್ ಇರುತ್ತೆ. ಅಂದ್ರೆ ಒಳಗಡೆಯಿಂದನೂ ಲಾಕ್ ಮಾಡ್ಬೋದು, ಹೊರಗಿಂದನೂ ಲಾಕ್ ಮಾಡ್ಬೋದು. ಪದ್ಮ ವಾಶ್ರೂಮ್ಗೆ ಹೋಗಿದ್ದಾಗ ಸೀನಿಯರ್ಸ್ ಇಬ್ರು ವಾಶ್ರೂಮ್ ಕಡೆ ಬಂದ್ರು. ಡಾರ್ಮೆಟ್ರಿ ಡೋರ್ ಲಾಕ್ ಆಗಿರೋದ್ರಿಂದ ಅಯ್ಯೋ ಯಾರು ಹೋಗಿರಲ್ಲ ಅನ್ಕೊಂಡು ಒಳಗೆ ಹೋದ್ರು. ಅಲ್ಲಿ ನೋಡಿದ್ರೆ ಒಬ್ಳು ಕೂದಲು ಫುಲ್ ಬಿಚ್ಕೊಂಡಿರೋ ಹುಡುಗಿ ವಾಶ್ರೂಮ್ ನೆಲದ ಮೇಲೆ ಬಿದ್ದಿದ್ಲು. ಸೀನಿಯರ್ಸ್ ತುಂಬಾನೇ ಎದುರ್ಕೊಂಡ್ಬಿಟ್ಟು ಅಲ್ಲಿಂದ ಓಡ್ ಬಂದು ಡಾರ್ಮೆಟ್ರಿಯಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಇದ್ದಾರಾ ಅಂತ ಹೇಳಿ ನೋಡಿದ್ರು. ಆಗ ಅಲ್ಲಿ ಪದ್ಮ ಮಲಗಿರುವ ಬೆಡ್ ಖಾಲಿ ಇತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಪದ್ಮ ತನ್ನ ಬೆಡ್ ಮೇಲೆ ಮಲಗಿದ್ಲು. ಆಗ ಸೀನಿಯರ್ಸ್ಗಳು ಅವಳನ್ನು ಎಬ್ಬಿಸಿ, ರಾತ್ರಿ ನೀನು ವಾಶ್ರೂಮಲ್ಲಿ ಮಲಗಿದ್ದು ನೀನೇ ತಾನೆ ಅಂತ ಹೇಳಿ ಕೇಳಿದ್ರು. ಆಗ ಪದ್ಮ ನಾನು ವಾಶ್ರೂಮ್ಗೆ ಹೋಗಿಲ್ಲ ಹಾಗಂತ ಹೇಳಿದ್ಲು. ಅಂದರೆ ಇಲ್ಲೇನಪ್ಪ ಅಂದರೆ ಯಾರೂ ಗೊತ್ತಿಲ್ಲ ಪದ್ಮ ಹೇಗೆ ಬಂದ್ಲು, ಇಲ್ಲಿ ಹೇಗೆ ಮಲ್ಕೊಂಡ್ಲು, ಅಲ್ಲಿ ವಾಶ್ರೂಮಲ್ಲಿ ಹೇಗಿದ್ಲು ಹಾಗಂತ. ಆಗ ಸೀನಿಯರ್ಸ್ ಹೇಳಿದ್ರು ಮೋಸ್ಟ್ಲಿ ಆ ದೆವ್ವ ನಿನ್ನೆ ಆವರಿಸ್ಕೊಂಡಿರ್ಬೋದು. ಆಗ ಪದ್ಮ ರಾಜ್ಯಕ್ಕೆ ಅಂತ ತನ್ನ ಊರಿಗೆ ಹೋಗ್ತಾಳೆ. ಅವಳು ಮನೆಗೆ ಬಂದಮೇಲೆ ಮನೇಲಿ ದೇವಸ್ಥಾನ ಇದ್ರೂ ಕೂಡ ಅವಳಿಗೆ ನಂಬಿಕೆನೇ ಬರಲಿಲ್ಲ. ಅವಳಿಗೆ ಅದೆಲ್ಲ ಭ್ರಮೆ ಅನಿಸುತ್ತೆ, ಇಲ್ಲ ಮೇ ಬಿ ಅವ್ರುಗಳು ಭ್ರಮೆ ಅನಿಸುತ್ತೆ ಅಂತೇಳಿ ಅಂದ್ಕೊಂಡ್ಲು. ಏನು ಹಾಸ್ಟೆಲಲ್ಲಿ ಆಯಿತು ಇದನ್ನೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ತನ್ನ ತಂದೆ ತಾಯಿಗೆ ಹೇಳಿದಾಗ ಆಗ ಅವರು ಒಂದು ವ್ಯಕ್ತಿ ಹತ್ರ ಕರ್ಕೊಂಡೋಗ್ಬಿಟ್ಟು ಮಂತ್ರ ಹಾಕ್ಸಿದ್ರು. ಎಲ್ಲ ಆದ್ಮೇಲೂ ಕೂಡ ಸ್ವಲ್ಪ ದಿನ ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಅಜ್ಜಿ ಮನೆ ಕಡೆ ಹಂಗೆ ಸೌಂಡ್ ಆಯ್ತಿತ್ತು. ಅದಾದ್ಮೇಲೆ ನಮ್ಮ ಕನ್ಸಲ್ಲಿ ಒಂದ್ ಸತಿನೋ 2 ಸತಿನೋ ಬಂತು ಅಷ್ಟೇ. ನಿನ್ನ ಅಂದ್ರೆ ಡೆತ್ ಮಾಡಿ ಸಾಯಿಸ್ಕೋಬೇಕು, ನಿನ್ನ ನನ್ ಜೊತೆ ಕರ್ಕೊಂಡ್ ಹೋಗ್ಬೇಕು ಅಂತ 2 ಸತಿ ಬಂತು. ಆದರೆ ಪದ್ಮ ತನ್ನ ಅಜ್ಜಿ ಮನೆಗೆ ಹೋದಾಗ ಮತ್ತೆ ಶುರುವಾಯಿತು. ಒಂದು ದಿನ ರಾತ್ರಿ ಅವಳಿಗೆ ಮತ್ತೆ ಅದೇ ರೀತಿ ಕನ್ಸು ಬಿತ್ತು. ಕನ್ನಡಿಯಲ್ಲಿದ್ದ ದೆವ್ವ ಪದ್ಮ ಮುಂದೆ ಬಂದು ನಿಂತು, ನಿನ್ನ ನಾನು ಕೊಲ್ತೀನಿ, ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಇನ್ನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆಗ ಪದ್ಮ ಇದನ್ನೆಲ್ಲ ತಿರ್ಗಾ ಬೆಳಗ್ಗೆ ಎದ್ದು ತನ್ನ ಅಪ್ಪ ಅಮ್ಮನಿಗೆ ಹೇಳಿದಾಗ ಆಗ ಅವರು ಬಂದು ಇವಳನ್ನು ಪುರೋಹಿತರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಹೇಳ್ತಾರೆ, ಎದುರು ಬೇಡ ಅಮ್ಮ, ನಿಮ್ ಮನೆ ದೇವ್ರಿರೋ ತನಕ ನಿಂಗೇನು ಆಗಲ್ಲ ಅಂತ. ನಿನ್ನ ಜೊತೆ ಹಾಸ್ಟೆಲಿಂದ ಬಂದಿರುವ ಶಕ್ತಿ ನಿನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆದರೆ ಅದು ನಿನಗೆ ಏನು ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನಿಮ್ಮ ಮನೆ ದೇವರು ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಶಕ್ತಿ ನಿನ್ನನ್ನು ಕೊಲ್ತೀನಿ ಅಂತ ಹೇಳ್ತಿರೋದು ಅದ್ರ ಕೈಲಿ ಆಗದಲೇ ಇರೋದಕ್ಕೆ. ಆದರೆ ಇವಾಗ ಪದ್ಮ ದೇವರನ್ನು ನಂಬ್ತಾರೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ರೂಮ್ ಎಷ್ಟೇ ಹೊಸದಾಗಿರಲಿ, ಎಷ್ಟೇ ಜನ ನಿಮ್ಮ ಜೊತೆ ಇರಲಿ, ಕತ್ತಲಲ್ಲಿ ಸದ್ದಿಲ್ಲದೆ ಯಾರೋ ನಿಮ್ಮನ್ನು ಫಾಲೋ ಮಾಡ್ತಾ ಇರಬಹುದು. ಮಲಗೋ ಮುನ್ನ ಒಮ್ಮೆ ನಿಮ್ಮ ಕುಲದೇವರನ್ನು ನೆನೆಯೋದನ್ನು ಮರೆಯಬೇಡಿ. ಇದಾಗಿತ್ತು ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಆದ ಪದ್ಮರವರ ಎಕ್ಸ್ಪೀರಿಯನ್ಸ್. ಇದೇ ರೀತಿಯ ರಿಯಲ್ ಎಕ್ಸ್ಪೀರಿಯನ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಿಮ್ಮ ಸ್ಟೋರಿ ಕೂಡ ಹೇಳಿ.